ಪ್ರೀತಿಯಿಂದ ರೀ ಅಂತ ಕರಿ. ರೀ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಇನ್ನೊಂದ್ಸರಿ ಕರಿ. ರೀ ಇದುವರೆಗೂ ನನಗೆ ನಿಜವಾದ ಪ್ರೀತಿನೇ ಸಿಕ್ಕಿಲ್ಲ. ನೀನಾದ್ರೂ ಆ ಪ್ರೀತಿನ ಕೊಡ್ತೀಯಾ? ನನ್ನ ಪ್ರಾಣದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವೇ ನನ್ನ ಸರ್ವಸ್ವ. ನನ್ನೆಲ್ಲ ಪ್ರೀತಿನೂ ನಿಮಗ್ ದಾರೆ ಎರಿತೀನಿ. ಥ್ಯಾಂಕ್ ಯು ಸೋ ಮಚ್ ಮೀರಾ. ಐ ಲವ್ ಯು. ಐ ಲವ್ ಯು ಟು. ಒಂದ್ ನಿಮಿಷ. ಏನಾಯ್ತು? ನಾನು ನಿಮ್ಗೇನೋ ಕೊಡ್ಬೇಕು. ಏನು? ಕಣ್ಮುಚ್ಚಿ. ಕಣ್ಬಿಡಿ. ನಮ್ಮಮ್ಮ ಕೊಟ್ಟಿದ್ದ ಆಂಜನೇಯನ್ ಪೆಂಡೆಂಟ್. ಸಾರಿ, ಇದನ್ನ ನಾನು ಕದ್ದು ನನ್ನ ಹತ್ರ ಇಟ್ಕೊಂಡಿದ್ದೆ. ಸತ್ಯ, ಈಗ್ಲಾದ್ರೂ ಕೊಟ್ಟಿಯಲ್ಲ. ಇದಕ್ಕೆ ನನಗೇನು ರಿಟರ್ನ್ ಗಿಫ್ಟ್ ಇಲ್ವಾ? ಸರ್ಪ್ರೈಸಾ? ಏನ್ ಸರ್ ಅದು? ಕೊನೆಗೂ ರೇಗ್ಸಿ ಇವತ್ತಿ ತಾಳಿನ ಬದಲಾಯಿಸ್ಬೇಕು ಅಂತ ಅನ್ನಿಸ್ತಲ್ಲ. ಬೇರೆ ಟೈಮಲ್ಲಿ ಬದಲಾಯಿಸಿದ್ರೆ ನಿನಗೆ ಒಂದಲ್ಲ ಒಂದು ಚಿಂತೆ ಇರ್ತಾ ಇತ್ತು, ಸರಿಯಾಗಿ ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನೋಡು, ಎಲ್ರೂ ಖುಷಿಯಾಗಿದ್ದೀವಿ, ಪರಿಪೂರ್ಣವಾಗಿ ನೀನ್ ಇದನ್ನ ಎಂಜಾಯ್ ಮಾಡಬಹುದು, ಖುಷಿ ಪಡಬಹುದು ಅಲ್ವಾ? ಸೇವಂತಿ, ನಾನು ಯಾವಾಗ್ಲೂ ಈ ತಾಳಿ ಬೊಟ್ಟಾಗಿ ನಿನ್ ಎದೆ ಮೇಲೆ ಇರ್ತೀನಿ. ನಮ್ ಜೀವನದಲ್ಲಿ ಏನೇನೋ ಆಗೋಯ್ತಲ್ಲ ಸರ್. ಪ್ರಿಯಾ ಕೊಟ್ಟ ಕಾಟ, ನಮ್ ಮಗುನ ಕಳ್ಕೊಂಡಿದ್ದು, ಹೋರಾಡಿದ್ದು, ಮಗುಗೋಸ್ಕರ ನಾನ್ ನಿಮ್ಗೆ ಬೇರೆ ಮದ್ವೆ ಮಾಡ್ಸಕ್ ಹೋಗಿದ್ದು, ಮೀರಾ ಕರ್ಣಭಾವನ್ ಹೆಂಡತಿ ಆಗಿದ್ದು, ಈ ಮಾಯಮ್ಮನ್ ಎಂಟ್ರಿ, ಅಬ್ಬಬ್ಬಬ್ಬಾ, ಒಂದಾ ಎರಡ? ಈಗ ಅದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೋತೀಯ? ಎಲ್ಲಾ ಕಷ್ಟಗಳಿಂದ ದೂರ ಆಗಿ ನಾವು ಖುಷಿಯಾಗಿರುವಂತ ಸಮಯ. ಏನಾದ್ರೂ ರೊಮ್ಯಾಂಟಿಕ್ ಆಗಿ ಮಾತಾಡ್ಬಾರ್ದಾ? ಪ್ರಪಂಚದಲ್ಲಿ ಏನೇ ಬದಲಾದ್ರೂ ಈ ನಿಮ್ಮ ತುಂಟತನ ಮಾತ್ರ ಬದಲಾಗಿಲ್ಲ. ಅದ್ರೊಂದು ಸ್ಮಾಲ್ ಕರೆಕ್ಷನ್. ತುಂಟತನ ಅಲ್ಲ, ರಸಿಕತನ. ಎಷ್ಟು ಸಲ ಕರೆಕ್ಷನ್ ಮಾಡೋದು ನಿನ್ಗೆ? ರಸಿಕತನ ಅಂದ್ರೆ ಈ ಅರ್ಜುನ್, ಅರ್ಜುನ್ ಅಂದ್ರೆ ರಸಿಕತನ. ಆಯ್ತಾಯ್ತು ಸರ್. ನೀನೊಬ್ಳಿದ್ಯಾ ನೋಡು, ನೀನ್ ಮಾತ್ರ ಬದಲಾಗಲ್ಲ. ಯಾವಾಗ ನೋಡಿದ್ರು ಸಾರ್ 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 ಅಂತ ಹೇಳ್ತಾ ಇರ್ತೀಯ. ಪ್ರೀತಿಯಿಂದ ರೀ ಅಂತ ಕರಿಬಾರ್ದಾ? ಇಲ್ಲ ಸರ್, ನನ್ಗೆ ರೀ ಅನ್ನೋದಕ್ಕಿಂತ ಸರ್ ಅನ್ನೋದ್ರಲ್ಲೇ ಜಾಸ್ತಿ ಖುಷಿ ಇದೆ. ಸರಿನಮ್ಮ, ನಿನಗೆ ಹೇಗಿಷ್ಟನೋ ಹಾಗೆ ಕರಿ. ಬಿಡಿ ಸರ್.
ಪ್ರಪಂಚದಲ್ಲಿ ಏನೇ ಚೇಂಜ್ ಆದ್ರೂ ಚೇಂಜ್ ಆಗದಿರೋದು ಅಂತ ಒಂದಿದ್ರೆ ಅದು ನಿನ್ನ ಈ ರಿಪೀಟ್ ಡೈಲಾಗು.